ನಮಸ್ಕಾರ ವೀಕ್ಷಕರೇ, ಬಿ-ಫ್ಯಾನ್ ನ್ಯೂಸ್ಗೆ ಸ್ವಾಗತ. ಮುಧೋಳ್ನಲ್ಲಿ ಕಾನೂನು ಅರಿವು ಮತ್ತು ಪೌಷ್ಟಿಕ ಆಹಾರ ಶಿಬಿರ ಕಾರ್ಯಕ್ರಮ. ಸೇಡಂ ತಾಲೂಕಿನ ಕಾನೂನು ಸೇವಾ ಸಮಿತಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸೇಡಂ ಇವರು ಸಂಯುಕ್ತ ಆಶ್ರಯದಲ್ಲಿ ಮುಧೋಳ ನಾಡ ಕಚೇರಿಗೆ ಕಾರ್ಯಾಲಯದಲ್ಲಿ ಕಾನೂನು ಅರಿವು ಮತ್ತು ಪೌಷ್ಟಿಕ ಆಹಾರ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು 4ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಕಲಬುರಗಿ ಪೀಠಸೀನ ಸೇಡಂ ಕರಣ ಗುಜ್ಜರ್ ಅವರು ಸಸಿಗೆ ನೀರು ರೇವುದರ ಮುಖಾಂತರ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ತಾಲೂಕಾ ಕಾನೂನು ಸೇವಾ ಸಮಿತಿ ಸೇಡಂ ಸಾಗರ್ ಗುರುಗೌಡ ಪಾಟೀಲ್ ಅವರು ವಹಿಸಿದ್ರು. ಹಾಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಂತ ಎಲ್ಲ ಮಹಿಳೆಯರಿಗೆ ಮತ್ತು ಮಕ್ಕಳಿಗೂ ಸಹ ಸ್ವಾಗತಿಸುತ್ತಾ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ ತಮ್ಗೆಲ್ಲರಿಗೂ ಗೊತ್ತಿರುವಾಗ ಜಿಲ್ಲೆಯಲ್ಲಿ ನಾವೇನು ಮಹಿಳೆಯರ ಒಂದು ಸಬಲೀಕರಣ ಆಗ್ಬೇಕು, ಹೌದಾ? ಮಹಿಳೆಯರು ಮುಂದುವರಬೇಕು. ಮಹಿಳೆಯರಿಗಾಗಿ ಅಂತ ಏನ್ ಮಾಡ್ಬಿಟ್ಟಿದಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದು ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ ಅಂತೇಳಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಒಂದು ಘಟಕವನ್ನು ಸ್ಥಾಪನೆ ಮಾಡ್ಯಾರ. ಈ ಒಂದು ಘಟಕದಾಗ ಟೋಟಲ್ 7 ಯೋಜನೆಗಳು. 7 ಯೋಜನೆಗಳಲ್ಲಿ ಮೊದಲನೇ ಯೋಜನೆ ನಮ್ದು ಸಖಿ ಒನ್ ಸ್ಟಾಪ್ ಸೆಂಟರ್ ಯೋಜನೆ ಅಂತ ಹೇಳಿ. ಮಹಿಳಾ ಮೇಡಮ್ ಅಂದ್ರಲ್ಲ OSC ಕೇಂದ್ರ ಅಂತ ಹೇಳಿ ಕರಿತೀವಿ. ಇಲ್ಲಿ ನಮ್ಮ ಮಹಿಳೆಯರಿಗೆ ಉಚಿತ ಕಾನೂನು ಸೇವೆಯನ್ನು ಒದಗಿಸ್ತಾರ, ಆರೋಗ್ಯ ಸೌಲಭ್ಯವನ್ನು ಒದಗಿಸ್ತಾರ, ಓಕೆನಾ? ಪೊಲೀಸ್ ಒಂದು ಸಹಕಾರ, ಈ ರೀತಿಯಾಗಿ ಹಲವು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಲ್ಲಿ ಕೆಲಸ ಮಾಡ್ತಾರ. ಅಂದ್ರ ಈಗೆಲ್ಲ ತಾಲೂಕದಾಗಲಿ ಲೋಕಲ್ ಆಗಿ ಎಲ್ಲಾದ್ರೂ ಒಂದ್ ಕಡೆ ಸಮಸ್ಯೆ ಆದಾಗ ಮಹಿಳೆಯರು ಎಲ್ಲಿ ಹೋಗ್ಬೇಕು ಅಂತಂದಾಗ ಅಲ್ಲಿ ನಾವು ಮಹಿಳಾ ಸಹಾಯವಾಣಿಗೆ ಹೋಗ್ರಿ, ಅಲ್ಲಿ ಒಂದ್ ವೇಳೆ ಕುಟುಂಬ ಕಲಹಗಳಾದ್ರೆ ಅಲ್ಲೇ ಕೌನ್ಸಿಲಿಂಗ್ ಮಾಡಿ ಅವ್ರ ಫ್ಯಾಮಿಲಿದವ್ರಿಗೆ ಕಲಿಸಿ ಮಹಿಳೆಯರಿಗೆ ಕೌನ್ಸಿಲಿಂಗ್ ಆಗಿರ್ಬೋದು, ಆ ಒಂದು ಕೆಲಸವನ್ನು ನಿರ್ವಹಿಸ್ತಾರ. ಜೊತೆಗೆ ಈಗ ಕೇಳಿರ್ಬೋದು ಬಹಳಷ್ಟು ರೇಪ್ ಕೇಸಸ್ಗಳು ಬರ್ತಾ ಇದೆ, ಪೋಸ್ಕೋ ಕೇಸಸ್ ಬರ್ತಾ ಇದೆ. ಅಂತ ಕೇಸಸ್ ಬಂದಾಗ ಮೊದಲು ಎಲ್ಲಿ ಹೋಗ್ತಾರ, ನಮ್ಮ ಸಖಿ ಸೆಂಟರ್ ಲಿಂದ ಫಸ್ಟ್ ಅವರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು, ಟ್ರೀಟ್ಮೆಂಟ್ ಕೊಡ್ಸೋದು, ನೆಕ್ಸ್ಟ್ ಅವರಿಗೆ ಕಾನೂನು ಕಡೆಯಿಂದ ಅವರಿಗೆ ಒಂದು ಪರಿಹಾರವನ್ನು ಒದಗಿಸುವಂತ ಒಂದು ಕಾನೂನನ್ನು ಉಪಯೋಗಿಸುವ ವ್ಯವಸ್ಥೆಯನ್ನು ನಮ್ಮ ಒಂದು ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ OSC ಸೆಂಟರ್ ಮಾಡ್ತಾ ಇದೆ. ಎರಡನೇದು ಬೇಟಿ ಬಚಾವ್ ಬೇಟಿ ಪಡಾವ್. ತಮ್ಗೆಲ್ಲರಿಗೂ ಗೊತ್ತಿರೋ ಹಲವಾರು ಕಾರ್ಯಕ್ರಮಗಳು ನಾವು ಇದಕ್ಕಿಂತ ಮುಂಚೆ ಮಾಡಿದ್ವಿ. ಬೇಟಿ ಬಚಾವ್ ಬೇಟಿ ಪಡಾವ್ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳನ್ನು ಉಳಿಸ್ಬೇಕು, ಅವಳಿಗೆ ಓದಿಸ್ಬೇಕು, ಹೌದಾ? ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಯೋಕ್ಕೋಸ್ಕರ ಈ ನಮ್ಮ ಬೇಟಿ ಬಚಾವ್ ಬೇಟಿ ಪಡಾವ್ ಯೋಜನೆ ಪ್ರಾರಂಭ ಆಗಿದೆ. ನಮ್ಮ ಎಲ್ಲ ತಾಯಂದಿರಿಗೆ ಒಂದು ರಿಕ್ವೆಸ್ಟ್ ಅಂದ್ರೆ ಬರೀ ಹುಡುಗರಿಗಷ್ಟೇ ಸಾಲಿ ಕಲಿಸ್ತೀವಿ, ಹುಡುಗಿಯರಿಗೆ ಕಲ್ಸಂಗಿಲ್ಲ ಅನ್ನೋದು ಕಾನ್ಸೆಪ್ಟ್ ಬೇಡ. ಇವತ್ತು ನೀವು ನಮ್ಮ ಜಿಲ್ಲಾಧಿಕಾರಿ ಯಾರಿದ್ದಾರ, ಹೆಣ್ಮಕ್ಳು ಇದ್ದಾರ, ಫೌಜಾ ಇದ್ದಾರ ಮೇಡಮ್ ಅವರು. ಹಂಗೆ ನಮ್ಮ ಮಕ್ಕಳು ಅಟ್ಲೀಸ್ಟ್ ಆ ಒಂದು ಲೆವೆಲ್ಗೆ ಹೋಗ್ಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ತಾನು ತನ್ನ ಕಾಲ ಮೇಲೆ ನಿಂತು ಕೆಲಸ ಮಾಡೋಷ್ಟಾದ್ರೂ ಅವಳು ಬೆಳಿಬೇಕು, ಹೌದಾ? ನೀವು 8ನೇ ಆಯ್ತು 9ನೇ ಆಯ್ತು ಮದುವೆ ಮಾಡಿಸ್ಬಿಟ್ರಿ, ಈ ರೀತಿಯಾದಂತಹ ಪದ್ಧತಿಗಳನ್ನ ಇಟ್ಕೋಬೇಡ್ರಿ ದಯಮಾಡಿ. ಎಲ್ಲಾ ಮಕ್ಕಳಿಗೂ ಓದಕ್ಕೆ ನೀವು ಸಹಕಾರ ಮಾಡ್ರಿ. ಇದು ನಮ್ಮ ಬೇಟಿ ಬಚಾವ್ ಬೇಟಿ ಪಡಾವ್ ಕಾನ್ಸೆಪ್ಟ್ ಇದೆ. ನಿಮ್ಗೆ ಹೆಮ್ಮೆ ಆಗ್ಬೇಕು, ನಮ್ಮ ಸೂಪರ್ವೈಸರ್ಸ್ ಆಲ್ಮೋಸ್ಟ್ ಅಲ್ಲೆಲ್ಲ ಸರ್ಕಲ್ ನಲ್ಲಿ ಎಲ್ಲಾ ಹೆಣ್ಮಕ್ಳೇ ಕಲ್ತಿ ಸೂಪರ್ವೈಸರ್ಸ್ ಇದ್ದಾರ, ನಮ್ CDPO ಮೇಡಮ್ ಇದ್ದಾರ. ಹೆಮ್ಮೆ ವಿಷಯ ಅಲ್ಲ? ಹಂಗೆ ನಿಮ್ ಮಕ್ಳಿಗೂ ಓದಿಸಿ ಆ ಒಂದು ಲೆವೆಲ್ಗೆ ಬರ್ಬೇಕಂತ ನೀವು ಪ್ರಯತ್ನ ಪಡ್ಬೇಕು. ಇನ್ನೊಂದು 181 ಹೆಲ್ಪ್ ಲೈನ್, ಮಹಿಳಾ ಸಹಾಯವಾಣಿ ಅಂತ ಹೇಳ್ತಾರೆ. 181 181 ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ದು ಪರಿಹಾರಕ್ಕಾಗಿ ನೀವು 181 ಹೆಲ್ಪ್ ಲೈನ್ಗೆ ಕಾಲ್ ಮಾಡ್ಬೋದು. ಅಂದ್ರೆ ಮನೆಯಲ್ಲಿ ಏನಾದ್ರೂ ಹೊಡಿತಾ ಇದ್ದಾರಾ, ಅಥವಾ ನಮಗೆ ಎಲ್ಲಾದ್ರೂ ನಮ್ಗೆ ಒಂದು ಸಮಸ್ಯೆ ಆಗಿದೆ, ನಮ್ಮ ಇಮಿಡಿಯೇಟ್ ಆಗಿ ಯಾರಿಗೆ ಫೋನ್ ಮಾಡ್ಬೇಕು, ಪೊಲೀಸ್ರಿಗೆ ಫೋನ್ ಮಾಡಕ್ ನಾವು ಅನ್ಸ್ತಾ ಇರ್ತೀವಿ, ಹೌದಾ? ನಮಗೆ ಇಲ್ಲಿ ರೆಸ್ಕ್ಯೂ ಮಾಡ್ಬೇಕಾಗಿದೆ, ಅಥವಾ ಇಲ್ಲಿ ಯಾರಾದ್ರೂ ಮನೆಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಆ ಟೈಮ್ನಲ್ಲಿ ನಿಮ್ಗೆ ಯಾರಿಗೆ ಫೋನ್ ಮಾಡ್ಬೇಕಂದ್ರೆ 112 ಎಮರ್ಜೆನ್ಸಿ ಆಗಿ ನಾವು ಪೊಲೀಸ್ ಅವ್ರ ಸರ್ವಿಸಸ್ ನಡೀತಾ ಇದೆ. ಬಟ್ 181 ಹೆಲ್ಪ್ ಲೈನ್ ಮಹಿಳೆಯರಿಗಾಗಿದೆ. ಮಹಿಳೆಯರು ಮುಕ್ತವಾಗಿ ತಮ್ಗೆ ಏನೇ ಸಮಸ್ಯೆ ಇದ್ರು ಅಲ್ಲಿ ನೀವು ಚರ್ಚೆ ಮಾಡಬಹುದು. ಇನ್ನೊಂದು ನಮ್ಮ ಮಾತೃವಂದನ ಈಗಾಗಲೇ ಬಹಳಷ್ಟು ಜನ ತಗೊಂಡಿರೋದು ಅನ್ಕೋತೀನಿ. ಪ್ರಧಾನಮಂತ್ರಿ ಮಾತೃವಂದನ ಯೋಜನೆ ಏನ್ ಮಾಡಿದ್ರು, ಮೊದಲೇ ಒಂದೇ ಹೆರಿಗೆ ಅಷ್ಟೇ ಕೊಡ್ತಾ ಇದ್ರು 5,000. ಈಗ ಹೆಣ್ಮಗು ಜನನ ಆಯ್ತು 2ನೇ ಹೆರಿಗೆನಲ್ಲಿ ಅಂದ್ರೆ ಕಂಪಲ್ಸರಿ 6,000 ಕೊಡುವಂತದ್ದು. ಈ ಒಂದು ಯೋಜನೆ ಇದೆ. ಇದ್ರ ಸೌಲಭ್ಯ ನೀವು ತಗೊಳ್ರಿ, ಇನ್ನೊಬ್ರಿಗೂ ಹೇಳ್ರಿ. ಶಕ್ತಿ ಸದನ ಅಂತ ಹೇಳಿ ನಮ್ಮ ಹತ್ರ. ಶಕ್ತಿ ಸದನ ಅಂತಂದ್ರೆ ಈಗ ಮಹಿಳೆಯರು, ನೊಂದ ಮಹಿಳೆಯರು ಮನಿ ಬಿಟ್ಟು ಹೋಗಿರ್ತಾರ, ಹುಡುಗಿಯರು ಎಲ್ಲೋ ಏನಂತಾರಲ್ಲ ಸ್ವಲ್ಪ ಮಿಸ್ಯೂಸ್ ಆಗಿ ಎಲ್ಲೋ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗ್ಬಿಡ್ತಾರ. ಅವರಿಗೆಲ್ಲ ರೆಸ್ಕ್ಯೂ ಮಾಡಿ ಏನ್ ಮಾಡ್ತಾರ, ಒಂದು ಪ್ಲೇಸ್ ನಲ್ಲಿ ಇಟ್ಟು ಅವ್ರಿಗೆ ಟ್ರೈನಿಂಗ್ ಕೊಟ್ಟಿ, ಅವ್ರಿಗೆ ಉಪಹಾರ ಕೊಟ್ಟು ಅವ್ರ ಸ್ವಂತವಾಗಿ ಮತ್ತ ಜೀವನ ನಡೆಸ್ಬೇಕಂತ ಹೇಳಿ ಅವ್ರಿಗೊಂದು ತರಬೇತಿಯನ್ನು ಕೊಟ್ಟು ಲೈಫ್ ರೀಸ್ಟಾರ್ಟ್ ಮಾಡಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾರ. ಅದು ಶಕ್ತಿ ಸದನ ಕಲಬುರಗಿನಲ್ಲಿ ನಡೀತಾ ಇದೆ. ಇನ್ನೊಂದು ಸಖಿ ನಿವಾಸ್ ಅಂತ ಹೇಳಿ. ಸಖಿ ನಿವಾಸ್ ಅಂದ್ರೆ
ನಿಮ್ಮ ಊರಿನಲ್ಲಿ ಯಾರಾದ್ರೂ ಹುಡುಗಿಯರು 10th ಪಾಸ್ ಆಗಿದಾರ, PUC ಪಾಸ್ ಆಗಿದಾರ, 10th ಪಾಸ್ ಆದ್ಮೇಲೆ PUC ಗೆ ಅವ್ರು ಹೋಗ್ಬೇಕಾ, ಡಿಸ್ಟ್ರಿಕ್ಟ್ ಗೆ ಹೋಗ್ಬೇಕಾ, ಅಲ್ಲಿ ಹೋದ್ರೆ ಎಲ್ಲಿ ಇಡ್ಬೇಕು ಅವ್ರಿಗೆ ಅಂತ ನಿಮ್ಗೆ ವಿಚಾರ ಬರ್ತದೆ. ಅವ್ರ ಒಬ್ಬರಿಗೆ ಹೆಂಗ್ ಬಿಡ್ಬೇಕು ಅಥವಾ ಗುಲ್ಬರ್ಗನಲ್ಲಿ ಫ್ಯಾಮಿಲಿ ಇಲ್ಲ ಎಲ್ಲಿ ಬಿಡ್ಬೇಕು ಅಂತ ವಿಚಾರ ಮಾಡಿದ್ರೆ ನಮ್ಮ ಹತ್ರ ಸಖಿ ನಿವಾಸ ಅಂತ ಇರುತ್ತೆ. ಅಲ್ಲಿ ನಿಮ್ಮ ಮಕ್ಕಳದ್ದು ಒಂದು ಎಜುಕೇಶನ್ಗೋಸ್ಕರ ಹಾಸ್ಟೆಲ್ ವ್ಯವಸ್ಥೆ ಇದೆ. ಊಟ ಪ್ಲಸ್ ಸೆಕ್ಯೂರಿಟಿ ಎಲ್ಲನೂ ಅವ್ರ ಕಡೆನೇ ಇರುತ್ತೆ. ನೀವು ಅಲ್ಲಿ ಹೈಯರ್ ಎಜುಕೇಶನ್ ಅಲ್ಲಿ ಬಿಡ್ಬೋದು. ಇನ್ನೊಂದು ಕೆಲವರು ಕೆಲಸ ಮಾಡ್ತಾ ಇರೋದು, ಈ ಹಳ್ಳಿ ಬಿಟ್ಟು ಬೇರೆ ಕಡೆ ಬಂದು ನೀವು ಕೆಲಸ ಮಾಡ್ತಾ ಇರ್ತೀರಿ, ಅಂತವರಿಗೂ ಸಹ ಆ ಒಂದು ಸಖಿ ನಿವಾಸದಲ್ಲಿ ಇರುವಂತ ಒಂದು ವ್ಯವಸ್ಥೆ ಇದೆ. ಒಂದು ಹಾಸ್ಟೆಲ್ ನಿಮ್ ಹೆಂಗಂದ್ರೆ ಒಂದು ರೂಮ್ ಮಾಡ್ಕೊಂಡಿರ್ಬೇಕಾದ್ರೆ ಕಲಬುರಗಿನಲ್ಲಿ 4,000 ರಿಂದ 5,000 ರೂಪಾಯಿ ಎಕ್ಸ್ಪೆಂಡಿಚರ್ ಆಗುತ್ತೆ. ಇದು ಮಿನಿಮಮ್ ಚಾರ್ಜಸ್ 1,200, 1,500 ಈ ಚಾರ್ಜಸ್ ಪ್ರಕಾರ ನಿಮಗಲ್ಲಿ ಒಂದು ವ್ಯವಸ್ಥೆ ಇದೆ. ಈ ರೀತಿಯಾಗಿ ನಮ್ಮ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ ಕಾರ್ಯನಿರ್ವಹಿಸ್ತಾ ಇದೆ. ಇದನ್ನು ನೀವೆಲ್ಲರೂ ಸೌಲಭ್ಯ ಪಡ್ಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂತ ನನಗೊಂದೆರಡು ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮಾಜಿ ದೇವದಾಸಿಯರ ಸರ್ವೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ನಿಮ್ಮ ಅಕ್ಕಪಕ್ಕ ಮತ್ತು ನಿಮ್ಮ ಗ್ರಾಮದಲ್ಲಿ ಯಾರಾದರೂ ಇದ್ರೆ ಅವರಿಗೆ ಮಾಹಿತಿ ಕೊಡ್ರಿ. ನಮ್ಮ ತಾಲೂಕಾ ಆಫೀಸಿನಲ್ಲಿ ಇದರ ಸರ್ವೆ ಕಾರ್ಯವನ್ನ ಪ್ರಾರಂಭಿಸ್ತದ. ಅವ್ರು ಇರದೇ ಇದ್ರೆ ಅವರ ಮಕ್ಕಳು ಮೊಮ್ಮಕ್ಕಳಿಗೆ ಈ ಒಂದು ಸೌಲಭ್ಯ ಸಿಗ್ತದ. ಪ್ರಾಮಾಣಿಕವಾಗಿ ಅವರಿಗೆ ಇರುವಂತ ಒಂದು ದಾಖಲಾತಿಗಳ ಬಗ್ಗೆ ಎಲ್ಲರೂ ಗೊತ್ತದ ಹೇಳಿ ನಾವು ಇನ್ನೊಂದ್ಸರಿ ನಿಮ್ಗೆ ಮಾಹಿತಿಯನ್ನ ವಾಟ್ಸಪ್ ಅಲ್ಲಿ ಶೇರ್ ಮಾಡ್ತೀವಿ. ನಿಮ್ಗೆ ಗೊತ್ತಿತ್ತು ಅಂದ್ರೆ ಅವರಿಗೆ ತಿಳಿಸ್ರಿ. ಈಗಾಗಲೇ ವರ್ಕಿಂಗ್ ವುಮೆನ್ ಅಂತ ಹೇಳಿದ್ರಲ್ಲ, ವರ್ಕಿಂಗ್ ವುಮೆನ್ ಅಲ್ಲಿ 10 ಜನ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಫ್ರೀ ಇದೆ. ಉಳಿದವರಿಗೆ 3,000 ರೂಪಾಯಿ ಪೇ ಮಾಡ್ಬೇಕಾಗ್ತದೆ, ಊಟ ಮತ್ತು ವಸತಿ ಸಹಿತ. ಓಕೆ, ಥ್ಯಾಂಕ್ ಯು. ಹೋಗಬೇಕು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಬಂದಂಥ ಎಲ್ಲ ಒಂದು ಎಲ್ರಿಗೂ ನಮಸ್ಕಾರ. ಹಾಗೂ ತಾಲೂಕು ಸೇವಾ ಪ್ರಾಧಿಕಾರ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ನಮ್ಮ ತಾಯಂದಿರು ಮತ್ತು ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕದ ವಿಜಯಲಕ್ಷ್ಮಿ ಅವರು ಮತ್ತು ನಮ್ಮ ಹಿರಿಯ ಮತ್ತು ಮೇಲ್ವಿಚಾರಕಿಯರು, ಪತ್ರಕರ್ತರು ಹಾಗೂ ಈ ಗ್ರಾಮದ ಪ್ರಮುಖರು ಎಲ್ರಿಗೂ ವಂದಿಸುತ್ತಾ, ಫಸ್ಟ್ ಆಫ್ ಆಲ್ ನಾನು ಕೇಳ್ತೀನಿ ವೇದಿಕೆಗೆ ಅನಿವಾರ್ಯ ಕಾರಣವಾಗಿ ಇವತ್ತು ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಜಯಂತಿ ಪ್ರಯುಕ್ತ ತಹಸೀಲ್ ಕಚೇರಿಯಲ್ಲೇ ಸ್ವಲ್ಪ ಪೂಜೆಗೆ ಲೇಟ್ ಆಯಿತು. ಆದ ಕಾರಣ ಬರಕ್ಕೆ ಕ್ಷಮಿಸಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಹಿರಿಯ ನ್ಯಾಯವಾದಿಗಳು ಮತ್ತು ಸರ್ ಎಲ್ಲರೂ ಮಾತಾಡಿದ್ದಾರೆ. ಊಟದ ಪಂಕ್ತಿಯಲ್ಲಿ ಕೊನೆಯರಿರ್ಬಾರ್ದಂತ, ಭಾಷಣದಲ್ಲಿನೂ ಕೊನೆಯರಿರ್ಬಾರ್ದಂತ. ಯಾಕಂದ್ರೆ ಊಟದ ಕೊನೆ ಕುಂತರು ಎಲ್ಲ ಮುಗ್ದೋಗಿರ್ತದೆ, ಭಾಷಣ ಕೊನೆಗಾದ್ರೂ ಕೂಡ ಎಲ್ಲಾನು ಮಾತಾಡಿ ಮುಗಿಸಿರ್ತಾರ, ಮುಂದೆ ಮಾತಾಡೋರಿಗೆ ಏನು ಉಳಿದಿರಂಗಿಲ್ಲ. ಈಗಾಗಲೇ ಸರ್ ಅವರು ಪೌಷ್ಟಿಕಾಹಾರ ಶಿಬಿರದ ಬಗ್ಗೆ ಮತ್ತು ಕಾನೂನುಗಳ ಬಗ್ಗೆ ತಿಳಿಸಿದಾರ. ಈಗ ಮಾತಾಡಿರೋದು ಪೌಷ್ಟಿಕಾಹಾರ ಶಿಬಿರ ಬಗ್ಗೆ ಮಾತಾಡಿದ್ರು, ಕಾನೂನು ಬಗ್ಗೆ ಕೂಡ ತಿಳಿಸಿದಾರಂತ ನಮ್ಮ ಸಿಬ್ಬಂದಿಯವರು ತಿಳಿಸಿದ್ರು. ಕೆಲವೊಂದು ವಿಷಯಗಳನ್ನ ಮಾತ್ರ ನಾನು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಒಂದೇದು, ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ನಾವು ಆರ್ಗನೈಸ್ ಮಾಡಿದ್ವಿ. ಸರ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ, ಸರ್ ನಮ್ಗೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು, ನೀವು ಒಂದು ಅರ್ಧ ತಾಸಲ್ಲಿ ಬಂದು ಹೋದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಗಡ್ಬಿಡಿ ಆಗ್ತದೆ, ದಯವಿಟ್ಟು ಒಂದೇ ಅವರ್ ಹಾಕದೆ ನಮ್ಗೆ ಕೊಡ್ಬೇಕು ಅಂತ ಹೇಳಿದ್ಕೆ ಅವರು ಒಪ್ಕೊಂಡ್ ಸಲುವಾಗಿ ನಾವು ಇವತ್ತು ಸಂಡೇ ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡಿದ್ವಿ. ಈ ಒಂದು ಬಹುಶಃ ನಾನು ಮೈಕ್ ಇಲ್ಲದೆ ಮಕ್ಕಳು ಕೇಳಿಸ್ತದ ಅನಿಸ್ತದೆ, ಕಾರ್ಯಕ್ರಮವನ್ನ ಮುಂದೂಡಲಾಯಿತು. ಈ ಒಂದು 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೂ ನಮ್ಮ ICDS ಇದರ ಪ್ರಕಾರ ಪೌಷ್ಟಿಕಾಹಾರ ಸಪ್ತಾಹ ಕಾರ್ಯಕ್ರಮವನ್ನ ನಾವು ಆಚರಣೆ ಮಾಡ್ತೀವಿ. ಪ್ರತಿ ವರ್ಷನೂ ಆಚರಣೆ ಮಾಡ್ತೀವಿ. ತಾಲೂಕಾ ಮಟ್ಟದಲ್ಲಿ ಎಲ್ಲಾದ್ರೂ ಒಂದು ಕಡೆ ನಾವು ಕಾನೂನು ಇಲಾಖೆ ಜೊತೆ ನಾವು ಸೇರ್ಬಿಟ್ಟು ಕಾರ್ಯಕ್ರಮವನ್ನ ಆಯೋಜಿಸಲಾಗ್ತದ. ಇವತ್ತಿನ ದಿವಸ ಈ ಒಂದು ಅವಕಾಶ ಕೊಟ್ಟಿರುವಂತ ನಮ್ಮ ಎಲ್ಲಾ ಅಧಿಕಾರಿಗಳಿಗೂ ಧನ್ಯವಾದಗಳು. ಪೌಷ್ಟಿಕಾಹಾರ ಶಿಬಿರದ ಬಗ್ಗೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ನಮ್ಮ ನಾಗೇಶ್ ಮಿಟ್ಟಿ ಸರ್ ಅವರು ದಿ ಮೋಸ್ಟ್ ಮಾತಾಡೋದ್ರಲ್ಲಿ ನಿಸ್ಸಿಮರು ಮತ್ತು ಜನರ ಮನಸ್ಸಿನಲ್ಲಿ ಅವರು ಪರಿಣಿತರಿದ್ದಾರೆ. ಅವ್ರೇನು ಉಳಿಸಿಲ್ಲ ನಾನು ಹೇಳಕ್ಕೆ.
ಒಂದೇ ಒಂದು ಏನಂದ್ರೆ ನಾವು ಇವತ್ತು ಬೆಳಗಿನ ಪೇಪರ್ ಅಲ್ಲಿ ನೋಡಿದ್ವಿ, ನಮ್ಮ ಪೌಷ್ಟಿಕಾಂಶದ ಮಟ್ಟ ನಾವೆಷ್ಟೇ 1975ರಿಂದ ICDS ಪ್ರಾರಂಭ ಆದಾಗಿನಿಂದಲೂ ಕೂಡ ನಾವು ಅಪೌಷ್ಟಿಕತೆ ಹೋಗ್ಲಾಡಿಸ್ಬೇಕು, ತಾಯಿ ಮರಣವನ್ನ ತಡೆಗಟ್ಟಬೇಕು, ಮಗುವಿನ ಮರಣವನ್ನ ತಡೆಗಟ್ಟಬೇಕು ಅನ್ನೋ ಒಂದು ಬೇಸ್ ಮೇಲೆ ನಮ್ಮ ICDS ಪ್ರಾರಂಭ ಆಯಿತು. ಆದ್ರೂ ಇನ್ನೂವರೆಗೂ ಕೂಡ ನಾವು ಆ ಸಮಸ್ಯೆಗಳಲ್ಲೇ ಇದೀವಿ. ಇವಾಗಿನ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳ ವೇಟ್ ಜಾಸ್ತಿ ಆಗ್ತಾ ಇದೆ, ಅದು ಕೂಡ ಒಳ್ಳೇದಲ್ಲ. ಇನ್ನು ಸಿಟಿಯಲ್ಲಿ ಜಾಸ್ತಿ ಆಗ್ತದೆ ಮತ್ತು ಹಳ್ಳಿಯಲ್ಲಿ ಕಡಿಮೆ ಆಗ್ತಾ ಇದೆ. ಇನ್ನು ಮಕ್ಕಳಲ್ಲಿ ರಕ್ತದೊತ್ತಡ, BP ಶುಗರ್ ಕಂಡು ಬಂದಿರೋದು 7 ಲಕ್ಷ ಮಕ್ಕಳಲ್ಲಿ BP ಶುಗರ್ ಕಂಡು ಬಂದಿರೋದು ಒಂದು ದುರಂತ. ಅದಕ್ಕೆಲ್ಲ ಕಾರಣ ಇವತ್ತಿನ ನಾವು ಸೇವಿಸ್ತಾ ಇರುವಂತ ಆಹಾರ ಪದ್ಧತಿ, ಜಂಕ್ ಫುಡ್ಸ್ ಇರ್ಬೋದು. ನಾವು ಸರ್ ಅವ್ರು ಹೇಳ್ದಂಗೆ ಇದನ್ನೆಲ್ಲ ಬಿಟ್ಟು ನಾವು ಸ್ಥಳೀಯವಾಗಿ ನಾವು ಬೆಳೆದಿರುವಂತ ಫುಡ್ ಅನ್ನ ಬೇರೆಯವರಿಗೆ ಮಾರಾಟ ಮಾಡ್ತೀವಿ. ಇಂಗ್ಲಿಷ್ ಪದ್ಧತಿಯಲ್ಲಿರುವಂತ ಪಿಜ್ಜಾ, ಬರ್ಗರು, ಸಮೋಸ, ಕಚೋರಿ ಕೇಳಿದ್ರೆ ಬಾಯಲ್ಲಿ ನೀರು ಬರ್ತದೆ, ಆದ್ರೆ ಅದು ಎಷ್ಟು ತಿನ್ನಕ್ಕೆ ಎಷ್ಟು ಸ್ವಾದನೋ ಅಷ್ಟೇ ಡೇಂಜರ್ ಕೂಡ. ಅದನ್ನ ತಿಂದು ಚಾಕ್ಲೇಟು, ಬಿಸ್ಕಿಟ್, ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಬಿಸ್ಕಿಟ್ ಕೊಡ್ತೀವಿ, ಹೌದಾ? ಚಾ ಬಿಸ್ಕಿಟ್ ಕೊಟ್ಟು ಸ್ಕೂಲಿಗೆ ಕಳಿಸ್ತೀವಿ. ಅವ್ರಿಗೆ ನ್ಯೂಟ್ರಿಷನ್ ಎಲ್ಲಿ ಬರಬೇಕು? ಮೈದಾ ಮತ್ತು ಶುಗರ್ ಇರೋದ್ರಿಂದ ಮಕ್ಕಳಲ್ಲಿ ಸಹಜವಾಗಿಯೇ BP ಶುಗರ್ ಬರೋದು ಸಹಜ. ಅದನ್ನ ನಾವು ನಮ್ಮ ತಾಯಂದ್ರು ತಡೆಗಟ್ಟಬೇಕು. ಮತ್ತು ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ನಮ್ಮ ಆರೋಗ್ಯ ಇಲಾಖೆ ಮತ್ತು ನಮ್ಮವರು ಸತತವಾಗಿಯೇ ಹೇಳ್ಕೊತಾನೆ ಬಂದಿದ್ದಾರೆ. ಆದ್ರೂ ಕೂಡ ಸಿಟಿಯಲ್ಲಿ ಇರ್ಬೋದು, ಇನ್ನು ಕೆಲವೊಂದು ಕಡೆ ತಾಯಂದ್ರು ಹುಟ್ಟಿದ ತಕ್ಷಣ ಮಗುವಿಗೆ ಹಾಲು ಕೊಡಂಗಿಲ್ಲ. ಇನ್ನೂ ಕೂಡ ಜೇನುತುಪ್ಪ ಅದನ್ನ ಹಚ್ಚುವಂತ ಪದ್ಧತಿ ಇನ್ನೂ ರೂಢಿಯಲ್ಲದ. ನಮ್ಮ ಕಾರ್ಯಕರ್ತರು ಮತ್ತು ಆರೋಗ್ಯ ಇಲಾಖೆಯವರು ಈ ಒಂದು ಪದ್ಧತಿಯನ್ನ ತಡೆಗಟ್ಟಬೇಕು. ಇಲ್ಲ ಅಂದ್ರೆ ಮುಂದಿನ ಈಗಿನ ಒಂದು ಆಯುಷ್ಯದ ಪ್ರಮಾಣ ನಾವು ರಿಟೈರ್ಮೆಂಟ್ ಆಗಂಗಿಲ್ಲ ಅನಿಸ್ತದ. ಬಹುಶಃ ರಿಟೈರ್ಮೆಂಟ್ಗಿಂತ ಮುಂಚೆನೆ ಹೋಗುವಂತ ಒಂದು ಪ್ರಸಂಗ ಈಗಿಂದದ. ನಮ್ಮ ಅಜ್ಜಿಯವರು ಇರುವಂತ ಆಯುಷ್ಯು ನಮ್ಗಿಲ್ಲ, ನಮ್ಗಿರುವಂತ ಆಯುಷ್ಯು ಮುಂದೆ ನಮ್ಮ ಮಕ್ಕಳಿಗೆ ಇರೋದಿಲ್ಲ. ಆದ ಕಾರಣ ನಾವು ಪೌಷ್ಟಿಕಾಂಶ ಏನ್ ತಿನ್ಬೇಕು, ಏನನ್ನ ನಾವು ಬಿಡಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು. ಅದ್ರ ಜೊತೆಗೆ ಇನ್ನೊಂದು ಕಾರ್ಯಕ್ರಮ ಏನು ಅಂದ್ರೆ, ನಮ್ಮ ಜಿಲ್ಲಾ ಕಚೇರಿ ವತಿಯಿಂದ ಸಖಿ ಒನ್ ಸ್ಟಾಪ್ ಸೆಂಟರ್ ಅಂತ ಹೇಳೋದ್ರಿಂದ ಜಿಲ್ಲಾ ಮಹಿಳಾ ಸಬಲೀಕರಣದಡಿ ಸಖಿ ಒನ್ ಸ್ಟಾಪ್ ಸೆಂಟರ್ ಅಂತ ಇದೆ. ಈ ಸಖಿ ಒನ್ ಸ್ಟಾಪ್ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸ್ತದ ಅಂತಂದ್ರೆ, ಒನ್ ಸ್ಟಾಪ್ ಸೆಂಟರ್ ಅಲ್ಲಿ ಒಂದೇ ಸೂರಿನಡಿ ವಿವಿಧ ಇಲಾಖೆಗಳು ಕಾರ್ಯನಿರ್ವಹಿಸ್ತವೆ. ಈ ಒಂದು ಕಚೇರಿ ನಮ್ಮ ಬಸವೇಶ್ವರ ಹಾಸ್ಪಿಟಲ್ ಎದುರುಗಡೆ ಗುಬ್ಬಿ ಕಾಲನಿಯಲ್ಲಿ ನಮ್ಮ ಬಾಲಕರ ಬಾಲಮಂದಿರ ಇದರಲ್ಲಿ ಕ್ಯಾಂಪಸ್ ಅಲ್ಲಿ ಇದೆ. ಇದರಲ್ಲಿ ಮಹಿಳೆಯರು, ನೊಂದ ಮಹಿಳೆಯರಿಗೆ ಕಾನೂನು ಅರಿವು, ಆರೋಗ್ಯ ಮತ್ತು ಪೋಕ್ಸೋ ಕಾಯ್ದೆಯಡಿ ಬಂದಿರುವಂತಹ ಹೆಣ್ಮಕ್ಕಳಿಗೆ ತಕ್ಷಣ ಅಲ್ಲಿ ಪರಿಹಾರ ಕೊಡ್ತಾರೆ. ಹೆಣ್ಮಕ್ಳು ಪೊಲೀಸರ ಹತ್ರ ಹೋಗಿ ಕೇಸ್ ಬುಕ್ ಮಾಡಕ್ಕಾಗಲ್ಲ ಅಥವಾ ನ್ಯಾಯಾಲಯಕ್ಕೆ ಅಡ್ಡಾಡಕ್ಕಾಗಂಗಿಲ್ಲ ಮತ್ತು ಅವರಿಗೆ ಆರೋಗ್ಯ ಸೇವೆ ತಕ್ಷಣ ಸಿಗಂಗಿಲ್ಲ ಅನ್ನೋ ಒಂದು ಯೋಜನೆಯಲ್ಲಿ ಇದು ಹಾಸ್ಪಿಟಲ್ ಜೊತೆ ಟೈಅಪ್ ಅದ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಅವರಿಗೆ ಒಂದು ರೂಮ್ ಅನ್ನು ಕೊಟ್ಟಿದ್ದಾರೆ. ಯಾವುದೇ ಸಮಸ್ಯೆ ಬಂದ್ರೆ ಅಲ್ಲೇನೆ ಹಾಸ್ಪಿಟಲ್ ಇರುವಂತಹ ಸಿಬ್ಬಂದಿ ಹೋಗಿ ತಕ್ಷಣ ಅವರಿಗೆ ಏನ್ ಬೇಕು, ಫೋಕ್ಸೋ ಆಗಿತ್ತು, ಏನೋ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಅಲ್ಲಿರುವಂತ ನಮ್ಮ ಸಿಬ್ಬಂದಿ ಹೋಗ್ಬಿಟ್ಟು ಅವರಿಗೆ ನೆಕ್ಸ್ಟ್ ಕಾನೂನು ಪ್ರಕಾರ ಏನ್ ಮಾಡಬೇಕು, ಅವರಿಗೆ ಊಟ, ವಸತಿ ಮತ್ತು ಉಳಿದ ಎಲ್ಲಾ ವ್ಯವಸ್ಥೆಗಳನ್ನು ಅವರು ಮಾಡ್ತಾರೆ. ಈ ಒಂದು ಸಖಿ ಒನ್ ಸ್ಟಾಪ್ ಸೆಂಟರ್ ಬಗ್ಗೆ ಇನಾಗ್ರೇಷನ್ ಕುರಿತು ನಾವು ನಮ್ಮ ಎಲ್ಲ ವೇದಿಕೆ ಮೇಲೆ ಇರೋರಿಗೆ ಒಂದು ರಿಕ್ವೆಸ್ಟ್ ಏನು ಅಂದ್ರೆ, ನಾವು ನಮ್ಮ ಕೈಯಲ್ಲಿ ಇರುವಂತದನ್ನ ತೋರಿಸಿದ್ರೆ ನಾವು ಒಂದು ಫೋಟೋ ತಗೋತೀವಿ. ನಮ್ಗೆ ನಾವು ಹೇಳಿ Thank
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.